ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ 52ನೇ ಸಂಚಿಕೆಗೆ ಸ್ವಾಗತ ಕೋರುತ್ತೇನೆ. ಇವತ್ತು ಈ 52ನೇ ಸಂಚಿಕೆಯಲ್ಲಿ ನಾನು ತಮ್ಮ ಎದುರಿಗೆ ತರತಕ್ಕಂಥ ವಿಷಯವೇನೆಂದರೆ, ಇದೇನು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಉಪಚುನಾವಣೆ ಆಯ್ತಲ್ಲ 9ನೇ ತಾರೀಕಿಗೆ, ಆ ಚುನಾವಣೆ ಹೊತ್ತಿರ್ತಕ್ಕಂಥ ಒಂದು ಕಿಡಿ ಕಾಂಗ್ರೆಸ್ ಪಕ್ಷವನ್ನೇ ಬಲಿ ತೆಗೆದುಕೊಂಡರೆ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಏನಾಗಿದೆ ಅಂದರೆ, ದಾವಣಗೆರೆಯಲ್ಲಿ ದಿವಂಗತ ಮಾಜಿ ಸಚಿವ ಶಾಮನೂರು ಶಿವಶಂಕರ ಸಾಹೇಬರ ಮೊಮ್ಮಗನಿಗೆ ಕೊಟ್ಟಿರ್ತಕ್ಕಂಥ ಒಂದು ಟಿಕೆಟು ಇಷ್ಟೊಂದು ಕಿಡಿ ಹೊತ್ತಲಿಕ್ಕೆ ಕಾರಣ ಆಗಿದೆ ಅಂತ ಕೂಡ ಜನ ಮಾತಾಡ್ತಾರೆ. ಯಾಕೆ ಅಂದರೆ, ಇದು ಭಾರತ ದೇಶ ಪ್ರಜಾಪ್ರಭುತ್ವದ ದೇಶ. ಯಾವಾಗಲೂ ಯಾವುದೇ ವ್ಯಕ್ತಿಗಾಗಲಿ ಯಾವುದೇ ಪಕ್ಷಕ್ಕಾಗಲಿ ಬರ್ಕೊಟ್ಟಿರ್ತಕ್ಕಂಥದ್ದಿಲ್ಲ. ಎಲ್ಲ ಜಾತಿ, ಎಲ್ಲ ಜನಾಂಗ, ಎಲ್ಲ ಸಮಾಜದವರಿಗೆ ಸಮನಾಗಿ ನೋಡಿ ಟಿಕೆಟ್ ಕೊಡಬೇಕು, ಚುನಾವಣೆ ನಡೆಸಬೇಕು, ಆಡಳಿತ ಮಾಡಬೇಕು ಅಂತಕ್ಕಂಥ ಒಂದು ಮಹಾದ ಉದ್ದೇಶ ಇಟ್ಕೊಂಡು ಈ ದೇಶ, ಈ ರಾಜ್ಯ ನಡೀತಾ ಇದೆ. ಈಗ ಇಲ್ಲಿ ಬಂದ ಪ್ರಶ್ನೆ ಏನೆಂದರೆ, ಅಲ್ಲಿ ದಾವಣಗೆರೆ ಮತಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿಯಲ್ಲಿ ಅವರು ಮಿನಿಸ್ಟರ್ ಇದ್ದರು, MLA ಇದ್ದರು. ಅವರು ದಿವಂಗತರಾದರು. ಬಿಟ್ಟ ಮೇಲೆ ಮಗ MLA ಮಿನಿಸ್ಟರ್, ಸೊಸೆ MP, ಈಗ ಮೊಮ್ಮಗನಿಗೆ MLA. ಇದು ರಾಜ್ಯಕ್ಕಿಂತಲೂ ಕೀಳ ರಾಜಕೀಯ ಅಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ. ಏನು ಶಿವಶಂಕರಪ್ಪನವರ ಮನೆತನಕ್ಕೆ ಕಾಂಗ್ರೆಸ್ ಪಕ್ಷ ಒತ್ತಿ ಬಿದ್ದಿದನೋ, ಅಥವಾ ಅವರಿಗೆ ನಾವು ಟಿಕೆಟ್ ಕೊಡ್ತೀವಿ, MP MLA ಮಿನಿಸ್ಟರ್ ನಿಮಗೆ ಮಾಡ್ತೀವಿ ಅಂತ ಹೇಳಿ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾಡ್ಕೊಂಡಿದ್ದಾರೆ ಏನೋ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಕ್ಕಂಥ ಮಾತು ಕೂಡ ಜನ ಮಾತಾಡ್ತಾ ಇದ್ದಾರೆ. ಏನಾಗಿದೆ ಅಂದರೆ, ಈಗ ಅಲ್ಪಸಂಖ್ಯಾತ ಸಮಾಜ ಅಂದರೆ ಮುಸ್ಲಿಂ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿವರೆಗೂ ಬೆಳೆಸಿಕೊಂಡು ಸಾಕಷ್ಟು ದುಡಿದು ಶ್ರಮಪಟ್ಟು ಏನೂ ಮಾಡದೇ ಇದ್ದರೂ ಕೂಡ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಎತ್ತಿ ಹಿಡಿದಿರ್ತಕ್ಕಂಥ ಒಂದು ಸಮಾಜದಲ್ಲಿ ಒಂದಾದರೆ ಅದು ಮುಸ್ಲಿಂ ಸಮಾಜ. ಅಲ್ಲಿ ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರು ಕೂಡ ಜನಪರವಾಗಿ ಕೆಲಸ ಮಾಡೋಂಥವ್ರು ಕೆಲಸ ಮಾಡಿದ್ದಾರೆ. ಪಕ್ಷಕ್ಕಾಗಿ 16 ವರ್ಷ ದುಡಿದಿದ್ದಾರೆ. ವಯಸ್ಸೇ ಕಳೆದು ಹೋಗ್ತಾ ಇದೆ. ಅಂಥವರಿಗೆ ಟಿಕೆಟ್ ಕೊಡಬೇಕಾಗಿದ್ದನ್ನು ತಪ್ಪಿಸಿ ಇವರು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಒಬ್ಬ ಚಿಕ್ಕ ಹುಡುಗನಿಗೆ ಟಿಕೆಟ್ ನೀಡಿತು ಅಂತಕ್ಕಂಥ ಒಂದು ಪ್ರಶ್ನೆ ಬಹು ದೊಡ್ಡದಾಗಿ ಈ ರಾಜ್ಯದಲ್ಲಿ ಕಾಡ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯದ ಮುಸಲ್ಮಾನ್ ಬಾಂಧವರ ಸಮಾಜದ ಎಲ್ಲ ನಾಗರಿಕರು ಕೂಡ ಇದನ್ನು ವಿಚಾರ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಆ ಸಮಾಜದಲ್ಲಿಯೂ ಕೂಡ ಇರ್ತಾರಲ್ಲ, ಅಲ್ಪ ಸ್ವಲ್ಪ ಅಧಿಕಾರಕ್ಕಾಗಿ ಯಾವುದೋ ಆಶಕ್ಕಾಗಿ ತಿರುಗಾಡ್ಬೋದು. ಆದರೆ ಮೇಜರ್ ಆಗಿ ಮುಸ್ಲಿಂ ಸಮಾಜ ಕಾಂಗ್ರೆಸ್ ಪಕ್ಷದ ಮೇಲೆ ಮುನಿಸಿಕೊಂಡಿದೆ ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಆದರೆ ಒಂದೇ ಒಂದು ಮಾತು ಈ ವಿಷಯದಲ್ಲಿ ಹೇಳಬೇಕಾದ್ರೆ, ಸಚಿವ ಜಮೀರ್ ಅಹ್ಮದ್ ಅವರಿಗೆ ಟಚ್ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುವುದರಲ್ಲಿ ಕೂಡ ಸಂದೇಹ ಇಲ್ಲ. ಇದು ಕಾಂಗ್ರೆಸ್ ಹೈಕಮಾಂಡದ ದುರ್ನಡತೆ ಕೂಡ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಚಿವ ಜಮೀರ್ ಅಹ್ಮದ್ ಅವರು ರಾಜ್ಯದಲ್ಲಿ ಜನಪ್ರಿಯ ವ್ಯಕ್ತಿ. ದಾನ ಧರ್ಮ ಎಲ್ಲ ಸಮಾಜವನ್ನು ಒಗ್ಗೂಡಿಸಿಕೊಂಡು ತಮ್ಮ ಸಮಾಜವನ್ನು ಉತ್ತುತ್ತರಕ್ಕೆ ಬೆಳೆಸಲಿಕ್ಕೆ ದುಡಿತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಜಮೀರ್ ಅಹ್ಮದ್ ಅಂತ ಜನ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಕಾಂಗ್ರೆಸ್ ಹೈಕಮಾಂಡಿಗೆ ಏನಾದರೂ ತಲೆಗಿದ್ದರೆ ಜಮೀರ್ ಅಹ್ಮದ್ ಅವರಿಗೆ ಟಚ್ ಮಾಡದೇ ಇರುವುದು ಒಳ್ಳೆಯದಂತೂ ಕೂಡ ಈ ಪಕ್ಷದ ಪರವಾಗಿರ್ತಕ್ಕಂಥ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡೋದು ಕಿವಿಗೆ ಕೇಳ್ಪಟ್ಟಿದ್ದೇನೆ. ಆದ್ದರಿಂದ ಏನಾಗ್ತಾ ಇದೆ ಅಂದರೆ, ಒಳ್ಳೆಯವರಿಗೆ ಕಾಂಗ್ರೆಸ್ ಪಕ್ಷ ತಂದೆ ಹೊರೆಯನ್ನು ಹಾಕಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಗಾಲ ಇಲ್ಲ ಅಂತ ಕೂಡ ಹೇಳ್ತಾ ಇದೆ. ಇನ್ನೊಂದು ಮುಖ್ಯವಾಗಿ ಜನ ಏನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮ್ಯಾಗೆ ನಿಂತಿದೆಯೋ ಅಥವಾ
ಈ ದೇಶದ ಈ ರಾಜ್ಯದ ನಾಡಿ ಮಿಡಿತ ಬೇಗ ನಿಂತಿದೆಯೋ? ಹೈಕಮಾಂಡ್ ಅಂದರೆ ಏನು? ಇದುವೇ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತಕ್ಕಂಥ ಶಬ್ದ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಜನ ಮಾತನಾಡುವುದೇನೆಂದರೆ, ಅಲ್ಪಸಂಖ್ಯಾತ ಸಮಾಜ ಅನಿಸಿಕೊಂಡಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಕೂಡ ಅನ್ಯಾಯ ಮಾಡ್ತಾ ಬಂದಿದೆ. ಆದರೂ ಕೂಡ ಇವರು ಅದನ್ನು ಬೆಳೆಸಿದ್ದಾರೆ. ಈಗ ಬಹಳ ಕೆಟ್ಟದಾಗಿ ಈ ಸಮಾಜದ ನಾಯಕರುಗಳಿಗೆ ಹೈಕಮಾಂಡ್ ನಡೆಸಿಕೊಳ್ತದೆ ಅಂತಕ್ಕಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಉಳಿಯಬೇಕಾದರೆ ಜಮೀರ್ ಅಹ್ಮದ್ ಮತ್ತು ನಿಷ್ಠಾವಂತ ಮುಸಲ್ಮಾನ್ ನಾಯಕರುಗಳಿಗೆ ತೊಂದರೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗೇ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರುಗಳು ಬಹಳ ವಿಚಾರ ಮಾಡಿ ಮುಂದಿನ ಹೆಜ್ಜೆ ಇಡಬೇಕಂತೂ ಕೂಡ ಜನ ಹೇಳ್ತಾ ಇದ್ದಾರೆ. ಇದರೊಂದಿಗೆ ಇದು ಜನರಾಡೋ ಮಾತು ನಮ್ಮಿಂದಲ್ಲ ಜನರಿಂದ 52ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.